ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕತೆ ಕಡಲು ಮತ್ತು ಅಕ್ಕಮ್ಮ. ಬರೆದು ಪ್ರಸ್ತುತಪಡಿಸುವವರು ಅರುಣಾ ಶ್ರೀನಿವಾಸ್. ಕಡಲು ಮತ್ತು ಅಕ್ಕಮ್ಮ. ಅಕ್ಕಮ್ಮನಿಗೀಗ ಸಂಭ್ರಮವೋ ಸಂಭ್ರಮ. ನಿಜ ಹೇಳಬೇಕೆಂದರೆ ಅವಳ ಕಾಲ್ಗಳು ನಿಂತಲ್ಲೇ ನಿಲ್ಲುವುದಿಲ್ಲ. ಈಗಾಗಲೇ 10 ಸಲ ಪಕ್ಕದ ಮನೆಯ ಸುಬ್ಬಮ್ಮನಿಗೂ, ಆಚೆ ಮನೆಯ ಪಾತುವಿಗೂ, ಮೂಲೆ ಮನೆಯ ತೇಯಿಗೂ ತನ್ನ ಸಂಭ್ರಮದ ಕಾರಣವನ್ನು ಬಿತ್ತರಿಸಿಯಾಗಿದೆ. ಬಹಳ ಸಮಯಗಳ ನಂತರ ತನ್ನ ಮನೆಗೆ ಮಗಳು, ಮೊಮ್ಮಗಳು ಬರುತ್ತಾರೆಂದರೆ ಯಾರಿಗೆ ತಾನೇ ಸಂಭ್ರಮವಾಗುವುದಿಲ್ಲ ಹೇಳಿ? ಪುಟ್ಟ ಗುಡಿಸಲಿನಲ್ಲಿ ಒಂಟಿಯಾಗಿ ದಿನ ಕಳೆದು ಅಕ್ಕಮ್ಮ ಬೇಸರಗೊಂಡಾಗಲೆಲ್ಲ ಅದೇ ಮನೆಯ ಪಕ್ಕದ ಕಡಲಿನ ತೀರಕ್ಕೆ ಹೋಗಿ ಕುಳಿತು ತಾನು ಒಂಟಿಯಲ್ಲ ಎಂದು ಮದುವೆಯಾಗಿ ಹೋದ ಮಗಳನ್ನು 100 ಬಾರಿ ನೆನಪಿಸಿಕೊಂಡು ತನ್ನ ಕಷ್ಟ ಸುಖಗಳಿಗೆ ಸದಾ ಸಾಕ್ಷಿಯಾದ ಆ ಕಡಲಿಗೂ ಕೈಮುಗಿದು ತನ್ನೊಳಗೊಂದು ಅಗಾಧ ಭದ್ರತೆಯ ಭಾವವನ್ನು ತುಂಬಿಕೊಳ್ಳುತ್ತಿದ್ದಳಲ್ಲವೇ? ಇದೇ ಅಗಾಧ ವಿಶ್ವಾಸದಿಂದಲೇ ವರ್ಷಕ್ಕೊಮ್ಮೆ ತೇಯಿಯ ಮನೆಯ ಅಂಗಳದಿಂದ ಸಿಗುವ ಎಳೆಯ ಮಾವಿನ ಮಿಡಿಗಳು ಉಪ್ಪಿನೊಡನೆ ಬೆರೆತು ಭರಣಿ ಡಬ್ಬಿಗಳಲ್ಲಿ ಒಂದಿಷ್ಟೂ ನೊಂದುಕೊಳ್ಳದೆಯೇ ಅಕ್ಕಮ್ಮನ ಕೈಗಳಿಂದ ತುಂಬಿಸಿಕೊಳ್ಳುತ್ತಿದ್ದುದು ಅಲ್ಲವೇ? ಮಗಳಿಗೆ ತನ್ನ ಕೈಯಾರೆ ಸಿದ್ಧವಾಗುವ ಉಪ್ಪಿನಕಾಯಿ ಎಂದರೆ ಅದೆಷ್ಟು ಅಚ್ಚುಮೆಚ್ಚು ಅಲ್ಲವೇ? ಬಹಳಷ್ಟು ಸಲ ಊಟದ ತಟ್ಟೆಯಲ್ಲಿ ಅನ್ನ ಮುಗಿದರೂ ಅದೆಷ್ಟೋ ಸಲ ಮಗಳು ಪಾರು ಇನ್ನೂ 1-2 ಹೋಳು ಉಪ್ಪಿನಕಾಯಿ ಹಾಕಿ ಅಗಾಧ ಆಸಕ್ತಿಯಿಂದ ನೆಕ್ಕಿ ಒಂದರ್ಧ ಗಂಟೆ ಸಮಯ ಅದಕ್ಕೆ ವ್ಯಯಿಸುತ್ತಿದ್ದಳು ಅಲ್ಲವೇ? ತನ್ನ ಬಾಳಿನ ಒಂದೇ ಒಂದು ಭರವಸೆಯ ಆಸರೆಯಾಗಿದ್ದ ಮಗಳು ಪಾರು ಎಂದರೆ ಅಕ್ಕಮ್ಮನಿಗೆ ಅಚ್ಚುಮೆಚ್ಚು. ಅಂಥ ಮಗಳು ಪಾರು ಬರುತ್ತಾಳೆ ಎಂದರೆ ಅಕ್ಕಮ್ಮನಿಗೆ ಮಾತ್ರವೇ ಸಂಭ್ರಮವೇನು? ಎಲ್ಲೆಲ್ಲಿಂದಲೋ ನಿಷ್ಠೆಯಿಂದ ಸಂಗ್ರಹಿಸಿ ತಂದ ಹಲಸಿನ ಸೊಳೆಗಳು ಬೆಂದು ಹಿಟ್ಟಾಗಿ ಒತ್ತಿ ಉರುಟಾಗಿ ಬಿಸಿಲಿಗೆ ಮೇಯೊಡ್ಡಿದ ಹಪ್ಪಳಗಳಿಗೂ ಪಾರುವಿನ ಹೊಟ್ಟೆಯೊಳಗೆ ಸೇರುವ ಮಾತ್ರವಲ್ಲದೆ ಅವಳ ಗಂಡನ ಮನೆಯನ್ನೂ ನೋಡುವ ಸೌಭಾಗ್ಯ. ಅದಕ್ಕೇ ಅಲ್ಲವೇ ಅಕ್ಕಮ್ಮ 1-2 ಹಪ್ಪಳಗಳ ಕಟ್ಟನ್ನು ಉಪ್ಪಿನಕಾಯಿಯೊಂದಿಗೆಯೇ ತಯಾರಿ ಮಾಡಿಟ್ಟಿದ್ದು. ಆದರೂ ಅಕ್ಕಮ್ಮನ ಹಳೆಯ ಟ್ರಂಕಿನ ಒಳಗಿದ್ದ ಒಂದೇ ಒಂದು ಚೀಲಕ್ಕೆ ಮಾತ್ರ ಒಳಗೊಳಗೇ ಕೊರಗು. ತನಗೆ ಎಲ್ಲೂ ಹೋಗುವ ಸೌಭಾಗ್ಯ ಇನ್ನೂ ಬಂದಿಲ್ಲವೆಂದು. ಅಂತಹ ಸೌಭಾಗ್ಯ ಬರಬೇಕಾದರೆ ಅಕ್ಕಮ್ಮನ ಕೃಪಾ ಕಟಾಕ್ಷವೂ ಬೇಕಲ್ಲವೇ? ಬಹುಶಃ ಅಂತಹ ಕರುಣೆಯ ದೃಷ್ಟಿ ತೋರುವುದಕ್ಕೆ ಅಕ್ಕಮ್ಮನಿಗೂ ಮನಸ್ಸಿಲ್ಲ. ಅದೆಷ್ಟು ಸಲ ಮಗಳು ಪಾರು ಹೇಳಿಲ್ಲ, ನೀನೊಬ್ಬಳೇ ಇಲ್ಲಿ ಇದ್ದು ಏನು ಮಾಡುತ್ತೀಯಾ, ಬಂದು ಬಿಡು ನನ್ನ ಜೊತೆ ಎಂದು. ಆದರೆ ಇದುವರೆಗೂ ಮಗಳ ಮಾತನ್ನು ಸಾರಾ ಸಗಟಾಗಿ ತಳ್ಳಿ ಹಾಕುತ್ತಲೇ ಬಂದಿರುವುದಕ್ಕೆ ಮಗಳ ಮೇಲಿನ ಅಪನಂಬಿಕೆ ಕಾರಣವಲ್ಲ. ಬದಲಾಗಿ ತನ್ನ ಪುಟ್ಟ ಗುಡಿಸಲು ಮತ್ತು ಅದಕ್ಕೆ ಪಕ್ಕದಲ್ಲಿ ಸದಾ ಸದ್ದು ಮಾಡುತ್ತಾ ಅಲೆಗಳ ಭೋರ್ಗರೆತದೊಂದಿಗೆ ತನ್ನ ಬದುಕಿನಲ್ಲಿ ಭಾವದಲ್ಲಿ ಲೀನವಾಗಿ ಹೋದ ಆ ಕಡಲನ್ನು ಬಿಟ್ಟು ಬೇರೆ ಹೋಗುವ ಕಲ್ಪನೆ ಅಕ್ಕಮ್ಮನಿಗೆ ಹೇಗಾದರೂ ಬಂದೀತು. ಒಂದು ವೇಳೆ ಅಂತಹ ಕಲ್ಪನೆ ಏನಾದರೂ ಅಕ್ಕಮ್ಮನ ತಲೆಯೊಳಗೆ ಹೋದರೆ ಅವಳು ಹುಚ್ಚಿಯೆಂಬ ಪಟ್ಟ ಕಟ್ಟಿಸಿಕೊಳ್ಳಬೇಕಾದೀತೆಂದು ಅವಳ ನಿಸ್ಸಂಶಯವಾದ ಅಂಬೋಣ. ಹಾಗೆಂದು ಪಾರು ಈ ಸಲ ಮನೆಗೆ ಬಂದರೆ ಅಕ್ಕಮ್ಮನನ್ನು ತನ್ನ ಜೊತೆ ಕರೆದುಕೊಂಡೇ ಹೋಗುವುದೆಂಬ ದೃಢ ನಿಶ್ಚಯವನ್ನೂ ಮಾಡಿಬಿಟ್ಟಿದ್ದಾಳೆ. ಅದಕ್ಕೆ ಕಾರಣವೂ ಇಲ್ಲದಿಲ್ಲ. ಅಕ್ಕಮ್ಮನ ಸದೃಢವಾದ ದೇಹಕ್ಕೂ ಮುಪ್ಪೆಂಬ ಪರಿಚಯವಾದ ಮೇಲೆ ಆಸರೆಗೆ ಯಾರಾದರೂ ಬೇಡವೇ? ಕಡಲಿನ ಮೀನು ಹಿಡಿದು ತನಗೂ ಒಂದಿಷ್ಟು ಕಮಿಷನ್ ಮೇಲೆ ಮಾರಲು ಕೊಡುವ ತಿಪ್ಪನ ಮನೆ ಅಂಗಳದಲ್ಲಿ ಮೀನಿನ ವಾಸನೆ ಹರಡಿದ್ದ ಆ ಪಾಚಿಗಟ್ಟಿದ ಅಂಗಳದಲ್ಲಿ ಜಾರಿ ಬಿದ್ದ ಮೇಲೆ ಅಕ್ಕಮ್ಮನ ಕಾಲುಗಂಟುಗಳು ಬಾತುಕೊಂಡಿದ್ದು ವರುಷಗಳೇ ಸಂದರೂ ಗುಣ ಕಂಡಿತ್ತೇನು? ಪಕ್ಕದ ಮನೆಯ ಸುಬ್ಬಮ್ಮನ ಸೊಸೆ ಅಕ್ಕಮ್ಮನ ನೆರವಿಗೆ ಬಾರದೇ ಇದ್ದರೆ ಅವಳು ಎದ್ದು ನಡೆಯುವವರೆಗೆ ಯಾರಿದ್ದರೂ ಆಕೆಯ ಜೊತೆ. ಹಾಗಂತ ಈಗ ಅಕ್ಕಮ್ಮನಿಗೆ ಗಂಟುಗಳನ್ನು ಕಡಿಮೆಯಾಗಿದೆ ಎಂದಲ್ಲ. ಬಾತುಕೊಂಡಿರುವ ಗಂಟುಗಳು ಹಾಗೆಯೇ ಬಾಗಿ ನೋವು ನೀಡುತ್ತಾ ಅಕ್ಕಮ್ಮನ ಆತ್ಮವಿಶ್ವಾಸವನ್ನೂ ಕುಗ್ಗಿಸುತ್ತಿವೆ. ಇನ್ನು ಅಕ್ಕಮ್ಮನ ಮಗಳ ಮನೆಗೆ
ಮನೆಗೆ ಹೋಗದೇ ಇರುವುದು ಸರಿಯಲ್ಲ ಎನ್ನುವುದು ಸುಬ್ಬಮ್ಮ, ಪಾತು, ತೇಯಿ ಮಾತ್ರವಲ್ಲದೆ ತಿಪ್ಪನದೂ ಕೂಡ ಒಮ್ಮತದ ಕೊರಳು. ಅಕ್ಕಮ್ಮನ ದೇಹವೂ ಅಷ್ಟೇ ಒಬ್ಬಳೇ ಇರಲು ಸ್ಪಂದಿಸುತ್ತಿಲ್ಲ ಎಂದು ಅವಳ ಅರಿವಿಗೆ ಬಂದಿದ್ದರೂ ಅವಳ ಪುಟ್ಟ ಪ್ರಪಂಚವೇ ಆಗಿದ್ದ ಪುಟ್ಟ ಗುಡಿಸಲು ಮತ್ತು ಬಾಳಿಗೊಂದು ಅರ್ಥ ಕೊಟ್ಟ ಕಡಲನ್ನು ತೊರೆದು ಹೋದಾಳೆ ಅವಳು. ದೇಹದ ಮುಪ್ಪಿಗಿಂತಲೂ ಮನಸ್ಸಿನ ನಂಟೇ ಹೆಚ್ಚಾಗಿ ಅಕ್ಕಮ್ಮನನ್ನು ಹಚ್ಚಿಕೊಂಡಿತ್ತು ಅಲ್ಲವೇ? ಮಗಳೇನೇ ಹೇಳಿದರೂ ಅಕ್ಕಮ್ಮನ ಚೀಲ ಮಾತ್ರ ಅವಳ ಬಟ್ಟೆ ಬರಗಳನ್ನು ತುಂಬದೆ ಬಿಕೋ ಎಂದು ಕೊರಗುತ್ತಿತ್ತು. ಪುಟ್ಟ ಗುಡಿಸಲಿಗೆ ಅಕ್ಕಮ್ಮನ ನಿರ್ಲಿಪ್ತ ಮನಸ್ಸಿನ ಬಗ್ಗೆ ಇನ್ನಿಲ್ಲದ ಕುತೂಹಲ. ಅದೇನೇ ಆದರೂ ಅಕ್ಕಮ್ಮನ ಮನದಲ್ಲಿ ಇದ್ದ ಯೋಚನೆಯೊಂದೇ. ಈ ಸಲವಾದರೂ ಮಗಳ ಕೈಯಲ್ಲಿ ಕಡಲಿನ ಹರಕೆ ತೀರಿಸಬೇಕೆಂದು. ಹೌದು, ಮಗಳ ಕೈಯಲ್ಲಿ ತೀರಿಸುವೆನೆಂದ ಹರಕೆ ಇಷ್ಟು ವರ್ಷಗಳಲ್ಲಿ ನಾನಾ ಕಾರಣಗಳಿಂದ ಮುಂದೂಡಲ್ಪಡುತ್ತಲೇ ಇದೆ. ಈ ಸಲ ಮಗಳು ಬಂದೊಡನೆ ಹರಕೆ ತೀರಿಸುವುದೇ ಮೊದಲ ಕೆಲಸ ಎಂದು ಅಕ್ಕಮ್ಮನ ದೃಢ ನಿರ್ಧಾರವಾಗಿತ್ತು. ಹರಕೆ ಎಂದರೆ ಒಂದು ಒಡೆದ ತೆಂಗಿನಕಾಯಿಯ 2 ಹೋಳುಗಳಿಗೆ ಹುಣ್ಣಿಮೆಯ ರಾತ್ರಿ ಎಣ್ಣೆ ದೀಪ ಹಚ್ಚಿ ಕಡಲಿಗೆ ಬಿಡುವುದು, ಮತ್ತೆ ಒಂದು ನಮಸ್ಕಾರ ಮಾಡುವುದು. ಹೇಳಿದ ಹರಕೆ ಎಂದ ಮೇಲೆ ಅದು ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ ಸುಮ್ಮನೆ ಕೊಟ್ಟ ಮಾತಿದ್ದಂತೆ ಅಲ್ಲವೇ? ಅಷ್ಟಕ್ಕೂ ತನ್ನ ಕಷ್ಟ ಸುಖಗಳಿಗೆಲ್ಲ ನೆರಳಾಗಿ ಬಾಳ ಪಯಣಕ್ಕೆ ಉಸಿರಾಗಿ ಇದ್ದ ಕಡಲನ್ನು ಬಿಟ್ಟರೆ ಬೇರೆ ದೇವರನ್ನು ಆರಾಧಿಸಿ ಅಕ್ಕಮ್ಮನಿಗೆ ತಿಳಿದಿತ್ತೇ? ಅವಳಿಗೆ ಕಡಲೇ ಎಲ್ಲವೂ. ಅಕ್ಕಮ್ಮ ಮದುವೆಯಾಗಿ ಗಂಡ ಕೆಂಚನೊಡನೆ ಈ ಪುಟ್ಟ ಗುಡಿಸಲಿನ ಹೊಸಿಲು ತುಳಿದಾಗಿನಿಂದ ಇದುವೇ ಅವಳ ಪ್ರಪಂಚ. ಗಂಡ ಕಡಲಿನಿಂದ ಮೀನು ಹಿಡಿದು ತರುವುದು, ಅದನ್ನು ಮಾರುವುದು, ಸಿಕ್ಕಿದ ಹಣದಲ್ಲಿ ಕುಡಿದು ಹೆಂಡತಿಯನ್ನು ಹೊಡೆದು ಬಡಿದು ಹಿಂಸಿಸುವುದು ಇದೇ ಕಾಯಕವಾಗಿತ್ತು. ಇಂಥ ಅಕ್ಕಮ್ಮ ಬಸುರಿಯಾಗಿದ್ದರೇನು? ಗೌಡರ ಮನೆಗೆ ಕೆಲಸಕ್ಕೆ ಹೋಗಿ ಅಷ್ಟು ಇಷ್ಟು ಸಂಪಾದನೆ ಮಾಡಿ ಒಂದಷ್ಟು ಕಾಸು ಗಳಿಸಿ ತಾನೂ ಬದುಕಲು ಕಲಿತಿರಲಿಲ್ಲವೇ? ಬದುಕಿಗೆ ಅದು ಅನಿವಾರ್ಯವಾಗಿತ್ತಲ್ಲ ಆಕೆಗೆ. ಆಕೆ ಸಂಪಾದಿಸಿದ ಒಂದಿಷ್ಟು ರೊಕ್ಕದ ಮೇಲೂ ಕೆಂಚನ ಕಣ್ಣು ಬಿದ್ದು ಬಸುರಿ ಎನ್ನದೆ ಹಿಗ್ಗಾ ಮುಗ್ಗಾ ಥಳಿಸಲು ತೊಡಗಿದಾಗ ತಾನು ಮನೆ ಬಿಟ್ಟು ಎಲ್ಲಾದರೂ ಹೋಗುವುದೇ ಸರಿ ಎಂಬ ತೀರ್ಮಾನಕ್ಕೆ ಅಕ್ಕಮ್ಮ ಬಂದಿರಲಿಲ್ಲವೇ? ಏನಾದರಾಗಲಿ ದೇವರು ದಾರಿ ತೋರಿದಲ್ಲಿ ನಡೆಯುವುದು ಎಂದು ತಾನು ಮದುವೆಯಾಗಿ ತಂದಿದ್ದ 2 ಸೀರೆಗಳನ್ನು ತುಂಬಿಕೊಂಡು ಪುಟ್ಟ ಚೀಲವನ್ನು ಮತ್ತೆ ತುಂಬಿಕೊಂಡಿದ್ದಳಲ್ಲ ಅಕ್ಕಮ್ಮ. ನೆರೆಮನೆಯ ಸುಬ್ಬಮ್ಮನ ಕೋಡಿ ಕಣ್ಣೀರು ಹರಿದರೇನು? ಅಕ್ಕಮ್ಮನ ಕಷ್ಟ ನಿಲ್ಲುವುದೇ? ಮದುವೆ ಮಾಡಿಕೊಟ್ಟ ಮೇಲೆ ಮತ್ತೆ ತಾಯಿ ಮನೆಗೆ ಹಿಂದಿರುಗುವುದು ಸರಿಯೇ? ಅಕ್ಕಮ್ಮ ನಿರ್ಧರಿಸಿಯೇ ಬಿಟ್ಟಿದ್ದಳು. ದಾರಿಗಳಿಲ್ಲದ ದಾರಿಗಳಲ್ಲಿ ದಾರಿ ಮಾಡಿಕೊಂಡು ನಡೆಯಲು, ಬೆಳಕಿನ ದೊಂದಿಯನ್ನರಸಿ ನಡೆಯಲು. ಆದರೆ ವಿಧಿ ನಿಯಮವನ್ನು ತಪ್ಪಿಸಲು ಸಾಧ್ಯವೇ? ಅಕ್ಕಮ್ಮನ ಗಂಡ ಮೀನು ತರಲೆಂದು ಆ ದಿನ ಕಡಲಿಗೆ ಇಳಿದವ ಮತ್ತೆ ತಿರುಗಿ ಬರಲೇ ಇಲ್ಲ. ಕಡಲು ಅವನನ್ನು ತನ್ನ ಗರ್ಭದೊಳಗೆ ಎಳೆದುಕೊಂಡು ಬಿಟ್ಟಿತು ಎಂದು ಮತ್ತೆ ಬೇರೆ ಹೇಳಬೇಕೇನು? ಅಕ್ಕಮ್ಮನ ಹೃದಯ ಹಾಗೆಂದು ಅವನಿಗಾಗಿ ಒಂದು ಹನಿ ಕಣ್ಣೀರು ಸುರಿಸಲಿಲ್ಲ. ಅಂತಹ ಪ್ರೀತಿ ದೀಪವನ್ನು ಅವನು ಎಂದಾದರೂ ಅವಳ ಎದೆಯಲ್ಲಿ ಉರಿಸಿದ್ದರೆ ತಾನೆ? ಮುಂದೇನು 100 ಎಲುಬಿಲ್ಲದ ನಾಲಗೆಗಳು ಅಕ್ಕಮ್ಮನ ಗರ್ಭದ ಮಗುವನ್ನು ಅವಳ ಗಂಡನನ್ನು ನೀರು ಕುಡಿದ ಮಗು ಎಂದೆಲ್ಲ ಇದಕ್ಕೆ ಕಾರಣವಾಗಿಸಿ ಪಟ್ಟ ಕಟ್ಟಿದರೂ ನೆರೆಮನೆಯ ಸುಬ್ಬಮ್ಮನ ಸಹಾಯದಿಂದ ಬಾಣಂತನ ಮುಗಿಸಿ ಎದ್ದವಳಲ್ಲವೇ ಅಕ್ಕಮ್ಮ. ಬದುಕಿನ ಆಧಾರಕ್ಕೆ ಅದೇ ಗೌಡರ ಮನೆ ಅವಳಿಗೆ ಮತ್ತೆ ಆಸರೆಯಾಯಿತಲ್ಲ. ಅವಳಿಗೆ ಮಗಳು ಪಾರು ಅಕ್ಕಮ್ಮನ ಬದುಕಿನ ಏಕೈಕ ನಂದಾದೀಪವಾಗಿದ್ದವಳಲ್ಲವೇ? ಕಾಲವೇನು ನಿಂತಲ್ಲೇ ನಿಲ್ಲುವುದೇನು? ಮಗಳು ತನ್ನ ಮನಸ್ಸಿಗೆ ಕನಸುಗಳನ್ನು ಕಟ್ಟಿಕೊಂಡು ಬೆಳೆದು ದೊಡ್ಡವಳಾದಳು. ಬೆಳೆದ ಹೆಣ್ಮಕ್ಕಳು ಎಂದರೆ ಸೆರಗಿನಲ್ಲಿ ಕೆಂಡವನ್ನು ಕಟ್ಟಿಕೊಂಡಂತೆ ಎಂಬ ಮಾತು ಅಕ್ಕಮ್ಮನ ಪಾಲಿಗೆ ನಿಜವೆನ್ನಿಸಿದ್ದು ಗೌಡರ ಮಗ ಸದಾನಂದನ ಕಣ್ಣು ತನ್ನ ಮಗಳ ಮೇಲೆ ಬಿದ್ದಾಗಲೇ. ಸದಾ ಕುಡಿದ ಮತ್ತಿನಲ್ಲಿರುವ ಅವನ ಓರೆ ಕಣ್ಣುಗಳು ತನ್ನ ಮಗಳನ್ನು ಅಡಿಯಿಂದ ಮುಡಿಯವರೆಗೆ ಆಸೆಗಣ್ಣಿನಿಂದ ನೋಡುವುದು ಅರಿವಿಗೆ ಬಂದೊಡನೆಯೇ ಅಕ್ಕಮ್ಮನ ಎದೆಯೊಳಗೆ ಭಯ ಹುಟ್ಟಿ ಜಲ್ಲೆನ್ನಿಸದೇ ಇದ್ದೀತೆ. ಅಕ್ಕಮ್ಮ ತನ್ನ ಮಗಳನ್ನು ಆ ಕ್ಷಣದಿಂದಲೇ ಅಲ್ಲವೇ ಗೌಡರ ಮನೆಗೆ ಕರೆದುಕೊಂಡು ಹೋಗುವುದನ್ನು ನಿಲ್ಲಿಸಿದ್ದು. ಮೀನು ಹಿಡಿಯಲು ಹೋಗುತ್ತಿದ್ದ ತಿಪ್ಪನ ಕೃಪಾ ಕಟಾಕ್ಷದಿಂದ ಮೀನುಗಳನ್ನು ಕಮಿಷನ್ ಆಧಾರದಲ್ಲಿ ಮಾರಲು ಮಗಳನ್ನು ಭದ್ರ ನಂಬಿಕೆಯಿಂದ ಕಳುಹಿಸಿಕೊಟ್ಟಿದ್ದು. ಅಕ್ಕಮ್ಮನ ಸುಖ ದುಃಖಗಳಿಗೆ ಸಾಕ್ಷಿಯಾಗಿದ್ದ ಕಡಲು ಅವಳ ಬದುಕಿನ ಅವಿಭಾಜ್ಯ ಅಂಗವೇ ಅಲ್ಲವೇ? ಅಕ್ಷರಶಃ ಅವಳ ಪಾಲಿನ ದೇವರೇ ಅದಾಗಿತ್ತು ಅಲ್ಲವೇ? ಮನಸ್ಸಿಗೆ ಬೇಸರವಾದಾಗ ಅದೇ ಕಡಲ ಬದಿಯಲ್ಲಿ ಕುಕ್ಕರು ಕೂರುತ್ತಿದ್ದಳು ಅಕ್ಕಮ್ಮ. ಕಡಲು ಅವಳಿಗೆ ಕೊಟ್ಟ ಮನಃಶಾಂತಿಯನ್ನು ಅದು ಇನ್ಯಾರು ಕೊಡಲು ಸಾಧ್ಯ ಅವಳಿಗೆ?
ಮಗಳು ಪಾರು ಕೂಡ ತನ್ನ ಬಹುಪಾಲು ಬಾಲ್ಯವನ್ನು ಅದೇ ಕಡಲ ತೀರದ ಮರಳಿನಲ್ಲಿಯೇ ಆಟವಾಡುತ್ತಾ ಕಳೆದವಳು. ಈಗ ಮತ್ತೆ ತಿಪ್ಪನ ಮೂಲಕ ಕಡಲು ಮಗಳಿಗೂ ಒಂದೆರಡು ಕಾಸು ದುಡಿದು ಸಂಪಾದಿಸುವ ಅವಕಾಶ ಮಾಡಿಕೊಟ್ಟಿತಲ್ಲವೇ? ಅದೇನೇ ಆದರೂ ಅಕ್ಕಮ್ಮ ತನ್ನ ಮಗಳು ಪಾರುವನ್ನು ಗೌಡರ ಮಗನ ನೆರಳೂ ಸೋಕದಂತೆ ದೂರವಿರಿಸಿದ್ದರೂ ಅವನ ಕಾಮಾಲೆ ಕಣ್ಣುಗಳು ಅವಳನ್ನು ಹಾಗೆ ಬಿಡುವುದು ಅಷ್ಟು ಸುಲಭವೇ? ತನ್ನ ಶ್ರೀಮಂತಿಕೆಯ ದರ್ಪ ಹಾಗೂ ಕುಡಿತದ ಅಮಲಿನಲ್ಲಿ ರಾತ್ರೋರಾತ್ರಿ ಅಕ್ಕಮ್ಮನ ಗುಡಿಸಲಿನೊಳಗೆ ಪಾರುವಿಗಾಗಿ ಅರಸುತ್ತಾ ನುಗ್ಗಿರಲಿಲ್ಲವೇ? ಬೆದರಿದ ಹರಿಣಿಯಂತಾಗಿದ್ದ ಪಾರು ತನ್ನನ್ನು ಉಳಿಸಿಕೊಳ್ಳಲು ಆ ಹುಣ್ಣಿಮೆ ರಾತ್ರಿಯಲ್ಲಿ ಕಡಲಿನ ತೀರದುದ್ದಕ್ಕೂ ಭೋರ್ಗರೆವ ಅಲೆಗಳ ನಡುವೆ ಓಡಿದ್ದಳಲ್ಲವೇ? ಮುಂದೆ ಪಾರು, ಹಿಂದೆ ಬೆಂಬಿಡದ ಬೇತಾಳನಂತೆ ಬೆನ್ನಟ್ಟುತ್ತಿದ್ದ ಗೌಡರ ಮಗ. ಅದು ಎಷ್ಟು ಹೊತ್ತು ಹಾಗೆ ಓಡಿದಳು. ಇನ್ನು ತನ್ನಿಂದ ಸಾಧ್ಯವೇ ಇಲ್ಲ ಎನಿಸುವಷ್ಟು ಕುಸಿದು ಬೀಳುವಷ್ಟು. ತಾನಿನ್ನು ಸದಾನಂದನಿಗೆ ಬಲಿಪಶುವೇ ಆಗಿಬಿಟ್ಟೆ ಎಂದು ಬಿದ್ದಲ್ಲೇ ದಿಗಿಲಿನಿಂದ ಮೂರ್ಛೆ ಹೋಗಿಬಿಟ್ಟಳು. ಆದರೆ ಹಿಂದಿನಿಂದ ಸದಾನಂದನ ಸುಳಿವೇ ಇಲ್ಲ. ಕಡಲ ಅಬ್ಬರದ ಭೋರ್ಗರೆತ ಕೆರಳಿ ಅವನನ್ನು ತನ್ನೊಡಲಿಗೆ ಸೇರಿಸಿಕೊಂಡಿರುವುದಕ್ಕೆ ಕಾರಣ ಹಿಂದಿನಿಂದ ದಿಗಿಲಿನಿಂದ ಮಗಳ ರಕ್ಷಣೆಗಾಗಿ ಓಡಿಬರುತ್ತಿದ್ದ ಅಕ್ಕಮ್ಮ ಕಡಲಿಗೆ ಹೇಳಿಕೊಂಡ ಹರಕೆಯಲ್ಲದೆ ಇನ್ನೇನು. ತನ್ನ ಮಗಳನ್ನು ಇನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಸುರಕ್ಷಿತವಿಲ್ಲವೆಂದು ಅರಿತು ಪಕ್ಕದೂರಿನ ತಿಪ್ಪನ ದೂರದ ಸಂಬಂಧಿಯೊಬ್ಬನಿಗೆ ಮದುವೆ ಮಾಡಿಕೊಡುವ ಭರದಲ್ಲಿ ಹೊತ್ತ ಹರಕೆ ಹಾಗೆಯೇ ಬಾಕಿಯೇ ಆಗಿಬಿಟ್ಟಿತಲ್ಲವೇ? ಏನಿದ್ದರೂ ಅಕ್ಕಮ್ಮನಿಗೆ ಈ ಸಲ ಹರಕೆ ತೀರಿಸಿಯೇ ತೀರಿಸಬೇಕೆಂಬ ಛಲ. ಅಕ್ಕಮ್ಮನಿಗೆ ಮಗಳು ಮನೆಗೆ ಬಂದುದರ ಸಂಭ್ರಮವೂ ಸಂಭ್ರಮ. ಫಕೀರಪ್ಪನ ಅಂಗಡಿಯಿಂದ ಹಣ ಒಟ್ಟು ಮಾಡಿ ಪಾಯಸಕ್ಕೆಂದು ಕಡಲೆಬೇಳೆ ತಂದಿದ್ದಳು. ಮೊಮ್ಮಗಳಿಗೆ ಇಷ್ಟವೆಂದು ಕಿತ್ತಲೆ ಹಣ್ಣಿನ ಚಾಕಲೇಟು ಖರೀದಿಸಿದ್ದಳು. ಕಡಲಿನಿಂದ ಮಗಳಿಗೆ ಇಷ್ಟವಾದ ಬಂಗುಡೆ ಮೀನನ್ನು ಸಾರು ಮಾಡಲೆಂದು ತಿಪ್ಪನ ಕೈಯಿಂದ ತಂದಿರಿಸಿದ್ದಳು. ಮೊಮ್ಮಗಳಿಗೂ ಅಜ್ಜಿಯ ಜೊತೆ ಮುಗಿಯದ ಕಡಲಿನ ಕತೆಗಳನ್ನು ಕೇಳಿ ಸಂತಸವೋ ಸಂತಸ. ಕಡಲಿನ ಮರಳಿನಲ್ಲಿ ಆಡಲೆಂದು ಅಜ್ಜಿ ಮೊಮ್ಮಗಳು ಅದೆಷ್ಟು ಸಲ ಹೋಗಿ ಬಂದರೋ ಲೆಕ್ಕವಿಲ್ಲ. ಮನದಣಿಯ ನಕ್ಕರು, ಆಡಿದರು, ಕತೆ ಹೇಳಿಸಿಕೊಂಡರು, ತಿಂದುಂಡುಕೊಂಡರು. 4-6 ದಿನಗಳು ಕಳೆದದ್ದೇ ತಿಳಿಯಲಿಲ್ಲ. ಒಂದು ಹುಣ್ಣಿಮೆ ರಾತ್ರಿ ಅಕ್ಕಮ್ಮ ಮಗಳು ಪಾರುವಿನ ಕೈಯಿಂದಲೇ ಕಡಲಿನ ಹರಕೆಯನ್ನು ತೀರಿಸಿಯೇ ಬಿಟ್ಟಳು. ಹೇಳಿಕೊಂಡ ಋಣ ಸಂದಾಯವಾದ ತೃಪ್ತಿ ಅಕ್ಕಮ್ಮನ ಮೊಗದಲ್ಲಿ. ಎಂದೂ ನಿನ್ನ ಪಾಲಿಗೆ ನಾನಿರುವೆ ಎಂಬ ಭಾವ ಕಡಲ ಅಲೆಗಳಲ್ಲಿ. ಮತ್ತೆ ಗಂಡನ ಮನೆಗೆ ತಿರುಗಿ ಹೊರಡಲು ದಿನಗಳು ಹತ್ತಿರ ಬಂತೆನ್ನುವಾಗ ಪಾರು ಅಕ್ಕಮ್ಮನನ್ನೂ ತನ್ನೊಡನೆ ಹೊರಡಿಸುವ ವಿಷಯ ಮಂಡಿಸಿಯೇ ಬಿಟ್ಟಳು. ಇನ್ನೆಷ್ಟು ದಿನ ಅಂತ ಒಬ್ಬಳೇ ಇರುತ್ತೀಯಾ? ಕೈ ಕಾಲುಗಳಲ್ಲಿ ಶಕ್ತಿಯಿಲ್ಲ. ಒಬ್ಬಳೇ ಇರುವುದು ಸರಿಯಲ್ಲ. ಬಾ ನನ್ನೊಡನೆ ಎಂದವಳ ಮಾತಿಗೆ ಮೊಮ್ಮಗಳು ತಾಳ ಹಾಕಿಯೇ ಬಿಟ್ಟಳು. ಮೊಮ್ಮಗಳ ಬೆಲ್ಲದ ಮಾತಿಗೆ ಅಕ್ಕಮ್ಮನೂ ಕರಗಿ ನೀರಾದಳು. ಅಕ್ಕಮ್ಮನ ಒಳಮನಸ್ಸು ಕೂಡ ಕೂಗಿ ಹೇಳುತ್ತಿತ್ತು, ಇನ್ನೆಷ್ಟು ದಿನ ಅಂತ ಒಬ್ಬಳೇ ಇರುತ್ತೀಯಾ? ಹೋಗಲಾರೆನೆಂಬ ಹಠ ಸರಿಯಲ್ಲ. ಹೋಗಿಬಿಡು, ಮಗಳ ಜೊತೆ ಹಾಯಾಗಿರು. ಆದರೂ ಅಕ್ಕಮ್ಮನಿಗೊಂದೇ ಚಿಂತೆ. ಹೋಗುವುದೇನೋ ಸರಿ, ನನ್ನ ಮಗಳ ಮನಸ್ಸು ಒಳ್ಳೆಯದೇ. ಆದರೆ ಅವಳದು ತುಂಬಿದ ಮನೆ. ಅತ್ತೆ ಮಾವ ಎಲ್ಲರೂ ಇದ್ದಾರೆ. ನಾಳೆ ನಾನು ಅವರ ಕಣ್ಣುಗಳ ಮುಂದೆ ಕೇವಲ ಎನ್ನಿಸಿಕೊಳ್ಳುವುದಿಲ್ಲವೇ? ನನ್ನ ಮಗಳನ್ನು ಅವರ ಮಾತಿನ ಬಾಣಗಳು ಚುಚ್ಚಿ ಚುಚ್ಚಿ ಹೀಯಾಳಿಸದೆ? ಅಷ್ಟಕ್ಕೂ ನನ್ನದು ಸ್ವಾಭಿಮಾನ ಬಿಟ್ಟ ಬದುಕೆ. ಸ್ವಾಭಿಮಾನ ಬಿಟ್ಟುಕೊಡಲು ಆ ದೇವರಂಥ ಕಡಲೇ ನನ್ನ ಬಿಟ್ಟಿರಲಿಲ್ಲವಲ್ಲ. ಏನೇ ಆದರೂ ಈ ಮುದಿ ವಯಸ್ಸಿನಲ್ಲಿ ಒಬ್ಬಳೇ ಇರುವುದು ಎಷ್ಟು ಸರಿ. ಮಗಳ ಮಾತಿಗೆ ಬಾಗಲೇಬೇಕು. ಆದದ್ದು ಆಗಲಿ ಎಂದು ನಿರ್ಧರಿಸಿಯೇ ಬಿಟ್ಟಳು. ವರುಷಗಳಿಂದ ಉಬ್ಬದೇ ಉಳಿದಿದ್ದ ಅಕ್ಕಮ್ಮನ ಚೀಲಕ್ಕೆ ಈಗ ಹರುಷವೋ ಹರುಷ. ಅಕ್ಕಮ್ಮನಿಗೋ ಒಳಗೊಳಗಡೆಯೇ ದುಃಖ. ತನ್ನ ಉಸಿರಾಗಿದ್ದ ಈ ನೆಲವನ್ನು ಬಿಟ್ಟು ಹೋಗುವ ಹೇಳತೀರದ ಸಂಕಟ. ಪಾರುವಿನ ಮೊಗದಲ್ಲಿ ಗೆಲುವು, ಮೊಮ್ಮಗಳ ಮುಖದಲ್ಲಿ ಸಂತಸದ ಹರಿವು. ಬದುಕೇ ಹಾಗೆಯಲ್ಲವೇ? ಇಷ್ಟವೋ ಅನಿಷ್ಟವೋ ವಿಧಿ ಕರೆದತ್ತ ಸಾಗಲೇಬೇಕು. ಪುಟ್ಟ ಗುಡಿಸಲಿನಿಂದ ಹೊರಬಂದು ಕಡಲಿನತ್ತ ಮುಖ ಮಾಡಿ ನಡೆದಳು. ತನ್ನ ನಿರ್ಧಾರ ಕಡಲಿಗೆ ತಿಳಿಸಲೇಬೇಕಲ್ಲವೇ? ಕಡಲ ತೀರದಲ್ಲಿ ನೀಲಿ ಅಲೆಗಳನ್ನು ಆ ಸಂಜೆಯ ಹೊತ್ತು ತಂಗಾಳಿಗೆ ಮನದಣಿಯೇ ಆಸ್ವಾದಿಸಿದಳು. ತನ್ನ ನಿರ್ಧಾರವನ್ನು ಕಡಲಿಗೆ ಅರುಹಿದಳು. ಕಡಲ ಅಲೆಗಳು ಶಾಂತವಾಗಿದ್ದು ತಮ್ಮ ಒಪ್ಪಿಗೆ ಸೂಚಿಸಿದಂತಿತ್ತು. ನಾಳೆ ಬೆಳಗ್ಗೆ ಹೊರಡುವವಳು ಆಶೀರ್ವದಿಸಿ ಎಂದು ಕಡಲಿಗೆ ಮುಖ ಮಾಡಿ ಹೇಳಲಾಗದ ನೋವಿನಿಂದ ನಮಸ್ಕರಿಸಿದ ಅಕ್ಕಮ್ಮ ಮತ್ತೆಂದೂ ಮೇಲೇಳಲೇ ಇಲ್ಲ. ಇದುವರೆಗೆ ಕಡಲು ಮತ್ತು ಅಕ್ಕಮ್ಮ ಕತೆ ಕೇಳಿದಿರಿ. ಬರೆದು ಪ್ರಸ್ತುತಪಡಿಸಿದವರು ಅರುಣಾ ಶ್ರೀನಿವಾಸ್. ಇದು ಇಂದಿನ ವನಿತಾವಾಣಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.